ಹಲೋ ವೀಕ್ಷಕರೇ, ಬಚನಿಕೆ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಕಲ್ಕಿ ಪುರಾಣ ಮತ್ತು ಗರುಡ ಪುರಾಣದಲ್ಲಿ ಬರೆದಿರುವ ವಿಷಯಗಳು ನಿಮ್ಮ ಮೈ ರೋಮಾಂಚನಗೊಳ್ಳುವಂತೆ ಮಾಡುತ್ತವೆ. ಕಲಿಯುಗದ ಅಂತ್ಯದ ಬಗ್ಗೆ ಕೇವಲ ಅಂದುಕೊಂಡಿರುವ ನಮ್ಮ ಮನಸ್ಸು ಭಯ ಮತ್ತು ಆಶ್ಚರ್ಯದಿಂದ ತುಂಬಿ ಹೋಗುತ್ತದೆ. ಈ ಯುಗ ಅಷ್ಟು ಭಯಾನಕವಾಗಿರುತ್ತದೆ. ಇದು ನಿಮ್ಮ ಹೃದಯವನ್ನು ನಡುಗಿಸುತ್ತದೆ. ಇದು ಕೇವಲ ಕಾಲ್ಪನಿಕ ಕಥೆಯಲ್ಲ, ಇದು ನಿಜ. ಈ ಪವಿತ್ರ ಗ್ರಂಥಗಳಲ್ಲಿ ಬರೆದಿರುವ ವಿಷಯಗಳು ಮುಂದೆ ಬರುವ ಕಾಲದ ಭಯಾನಕ ಸತ್ಯಗಳನ್ನು ನಮಗೆ ತಿಳಿಸುತ್ತವೆ. ಇಂದು ನಾವು ಅವುಗಳ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳೋಣ. ಕಲಿಯುಗದ ಅಂತ್ಯದ ಕಥೆಯನ್ನು ತಿಳಿದುಕೊಳ್ಳುವ ಮೊದಲು ಈ ಸೃಷ್ಟಿಚಕ್ರವನ್ನು ಅರ್ಥ ಮಾಡಿಕೊಳ್ಳಲು ಕೆಲವು ಪ್ರಮುಖ ಅಂಶಗಳನ್ನು ಮೊದಲು ತಿಳಿದುಕೊಳ್ಳೋಣ. ವೀಕ್ಷಕರೇ, ಕಥೆಯನ್ನು ಮುಂದುವರಿಸುವುದಕ್ಕಿಂತ ಮೊದಲು ವಿಡಿಯೋನ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಅಥವಾ ನಿಮಗೆ ಇಷ್ಟವಾದ ದೇವರಿನ ಹೆಸರನ್ನು ಬರೆದು ದೇವರಿಗೆ ನಿಮ್ಮ ಕೃತಜ್ಞತೆಯನ್ನು ಹೇಳಿ. ಈಗ ಕಥೆಗೆ ಬರೋಣ. ಮೊದಲಿಗೆ ಈ ಗ್ರಂಥಗಳಲ್ಲಿ ಹೇಳಿರುವ ಕಥೆಯನ್ನು ತಿಳಿಯೋಣ. ಅನಂತರ ಕಲಿಯುಗದ ಕೊನೆಯಲ್ಲಿ ನಡೆಯುವ ಆಸಕ್ತಿಕರ ಮತ್ತು ಭಯಾನಕ ದೃಶ್ಯಗಳನ್ನು ನಿಮಗೆ ವಿವರಿಸುತ್ತೇವೆ. ಇಂದು ಶಾಸ್ತ್ರಗಳಲ್ಲಿ ಕಲಿಯುಗದ ಆಯುಷ್ಯು 4,32,000 ವರ್ಷಗಳು ಎಂದು ಹೇಳಲಾಗಿದೆ. ಈ ವಿವರಗಳು ಭಾಗವತ್ ಪುರಾಣ, ವಿಷ್ಣು ಪುರಾಣ, ಲಿಂಗ ಪುರಾಣ ಮತ್ತು ಬ್ರಹ್ಮ ಪುರಾಣದಲ್ಲಿ ಕಂಡುಬರುತ್ತವೆ. ಕಲಿಯುಗವು ಮಹಾಭಾರತ ಯುದ್ಧದ ನಂತರ ದ್ವಾಪರಯುಗ ಮುಗಿದಾಗ ಆರಂಭವಾಯಿತು ಎಂದು ಹೇಳಲಾಗುತ್ತದೆ. ಇಲ್ಲಿಯವರೆಗೆ ಸುಮಾರು 5,000 ವರ್ಷಗಳು ಕಳೆದಿವೆ. ಇನ್ನು ಸುಮಾರು 4,27,000 ವರ್ಷಗಳು ಉಳಿದಿವೆ. ಈ ಗ್ರಂಥಗಳಲ್ಲಿ ಕಲಿಯುಗದ ಲಕ್ಷಣಗಳು, ಮನುಷ್ಯರ ಆಚರಣೆ, ಅದರ ಅತ್ಯಂತ ಚಿಹ್ನೆಗಳ ಬಗ್ಗೆ ವಿವರಿಸಲಾಗಿದೆ. ಇವು ಈ ಯುಗದ ಸವಾಲುಗಳ ಬಗ್ಗೆ ನಮ್ಮನ್ನು ಎಚ್ಚರಿಸುತ್ತವೆ. ಮಹಾಭಾರತ ಯುದ್ಧ ಮುಗಿದ ನಂತರ ಧರ್ಮರಾಜ ಹಸ್ತಿನಾಪುರದ ಸಿಂಹಾಸನ ಏರಿದಾಗ ಅವನ ಮನಸ್ಸಿನಲ್ಲಿ ಸೃಷ್ಟಿಯ ಭವಿಷ್ಯ ಬಗ್ಗೆ ಅನೇಕ ಪ್ರಶ್ನೆಗಳು ಮತ್ತು ಆತಂಕಗಳು ಶುರುವಾದವು. ದ್ವಾಪರ ಯುಗ ಈಗ ಮುಗಿಯಲಿದೆ. ಕಲಿಯುಗದ ಆಗಮನದ ಚಿಹ್ನೆಗಳು ಸ್ಪಷ್ಟವಾಗಿ ಕಾಣುತ್ತಿವೆ. ಮುಂದೆ ಬರುವ ಯುಗದಲ್ಲಿ ಮಾನವನ ಜೀವನ ಹೇಗಿರುತ್ತದೆ? ಧರ್ಮದ ಸ್ಥಿತಿ ಏನು? ಸತ್ಯವು ದುಃಖದಲ್ಲಿ ಇರುತ್ತದೆಯೇ ಎಂಬ ಭಯ ಧರ್ಮರಾಜನನ್ನು ಕಾಡತೊಡಗಿತು. ಈ ಆತಂಕಕ್ಕೆ ಪರಿಹಾರ ಕಂಡುಕೊಳ್ಳಲು ಅವನು ತನ್ನ 4 ಸಹೋದರರಾದ ಭೀಮ, ಅರ್ಜುನ, ನಕುಲ ಮತ್ತು ಸಹದೇವರ ಜೊತೆ ಶ್ರೀಕೃಷ್ಣನನ್ನು ಸಂಪರ್ಕಿಸಲು ನಿರ್ಧರಿಸಿದನು. ಯುಧಿಷ್ಠಿರ ತನ್ನ ಸಹೋದರರನ್ನು ಕರೆದನು. ಯಾವಾಗಲೂ ಯುದ್ಧಕ್ಕೆ ಸಿದ್ಧನಾಗಿರುತ್ತಿದ್ದ ಅರ್ಜುನ ಧೈರ್ಯದಿಂದ, ಅಣ್ಣ, ಏಕೆ ಇಷ್ಟು ಚಿಂತೆ? ನಮ್ಮ ಹಸ್ತಿನಾಪುರದ ಮೇಲೆ ಯಾರಾದರೂ ಶತ್ರುಗಳು ದಾಳಿ ಮಾಡುವ ಧೈರ್ಯ ಮಾಡುತ್ತಿದ್ದಾರೆಯೇ? ಅಂಥವರು ಯಾರಾದರೂ ಇದ್ದರೆ ಹೇಳಿ, ಈಗಲೇ ಅವರನ್ನು ನಾಶ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಆಗ ಧರ್ಮರಾಜನು ಆಳವಾದ ಉಸಿರು ತೆಗೆದುಕೊಂಡು, ಅರ್ಜುನ, ನಿನ್ನ ಶಕ್ತಿ ನನಗೆ ಗೊತ್ತು. ಈ ಜಗತ್ತಿನಲ್ಲಿ ಯಾರು ಹಸ್ತಿನಾಪುರದ ಮೇಲೆ ದಾಳಿ ಮಾಡುವ ಧೈರ್ಯ ಮಾಡುವುದಿಲ್ಲ. ನನ್ನ ಆತಂಕ ಹೊರಗಿನ ಶತ್ರುವಿನ ಬಗ್ಗೆ ಅಲ್ಲ, ಕಲಿಯುಗದ ಆಗಮನದ ಬಗ್ಗೆ. ಮುಂಬರುವ ಕಾಲದಲ್ಲಿ ಮಾನವ ಸಮಾಜ ಎತ್ತ ಸಾಗುತ್ತದೆ? ಧರ್ಮ ಮತ್ತು ಸತ್ಯದ ಸ್ಥಿತಿ ಏನು ಎಂದು ಹೇಳುತ್ತಾನೆ. ಆಗ ಭೀಮ ತನ್ನ ಅಣ್ಣನ ಆತಂಕದಲ್ಲಿ ಪಾಲ್ಗೊಳ್ಳುತ್ತಾ, ಅಣ್ಣ, ನೀನು ಚಿಂತೆ ಮಾಡಿರುವುದು ನಮ್ಮ ಮನಸ್ಸಿನಲ್ಲಿಯೂ ಭಯ ಮತ್ತು ಗೊಂದಲವನ್ನು ಮೂಡಿಸುತ್ತದೆ. ಮುಂದೆ ಎಂತಹ ಕಷ್ಟ ಬರಲಿದೆ ಹೇಳು ಎಂದು ಹೇಳುತ್ತಾನೆ. ಆಗ ಧರ್ಮರಾಜನು ಗಂಭೀರವಾಗಿ, ಭೀಮ, ನೀನು ಹೇಳಿದ್ದು ಸರಿ. ಭಯಂಕರವಾದ ತೊಂದರೆ ಎದುರಾಗಲಿದೆ. ಕಲಿಯುಗದ ಬಗ್ಗೆ ಯೋಚಿಸಿದರೆ ನನ್ನ ಮನಸ್ಸು ತುಂಬ ಗೊಂದಲಕ್ಕೆ ಒಳಗಾಗಿದೆ. ಅದಕ್ಕಾಗಿಯೇ ನಾನು ಶ್ರೀಕೃಷ್ಣನನ್ನು ಭೇಟಿ ಮಾಡಲು ನಿರ್ಧರಿಸಿದ್ದೇನೆ. ಅವರು ಮಾತ್ರ ನಮ್ಮನ್ನು ಈ ಚಿಂತೆಯಿಂದ ಹೊರತರಬಲ್ಲರು ಎಂದು ಹೇಳುತ್ತಾನೆ. ಆಗ ಅರ್ಜುನನು ಹೇಳುತ್ತಾನೆ, ಅಣ್ಣ, ನೀನು ಸತ್ಯ ಹೇಳುತ್ತಿದ್ದೀಯಾ?
ಶ್ರೀಕೃಷ್ಣ ಈ ಕಾಲದ ಅತ್ಯಂತ ಜ್ಞಾನಿ ಮತ್ತು ಭವಿಷ್ಯ ದರ್ಶಕ. ನಾವು ಅವರ ಬಳಿ ಹೋಗಬೇಕು ಎಂದು ಹೇಳುತ್ತಾನೆ. ಆಗ ಪಾಂಡವರೆಲ್ಲರೂ ಹೋಗಿ ಶ್ರೀಕೃಷ್ಣನನ್ನು ಸಂಪರ್ಕಿಸೋಣ ಎಂದು ಎಲ್ಲರೂ ನಿರ್ಧರಿಸುತ್ತಾರೆ. ಆಗ ಪಾಂಡವರು ದ್ವಾರಕಾ ನಗರಕ್ಕೆ ಹೋಗುತ್ತಾರೆ. ಆಗ ಶ್ರೀಕೃಷ್ಣನು ಹೃದಯಪೂರ್ವಕವಾಗಿ ಸ್ವಾಗತಿಸಿದರು. ಧರ್ಮರಾಜನು ಅವರ ಪಾದಗಳಿಗೆ ನಮಸ್ಕರಿಸಿ, ಓ ಕೇಶವ, ನಿನಗೆ ವಂದನೆಗಳು. ನೀನು ಸರ್ವಜ್ಞನು. ದ್ವಾಪರ ಯುಗ ಮುಗಿಯಲಿದೆ. ಕಲಿಯುಗದ ಚಿಹ್ನೆಗಳು ಕಾಣುತ್ತಿವೆ. ಕಲಿಯುಗದಲ್ಲಿ ಮಾನವ ಸ್ವಭಾವ ಮತ್ತು ಆಚರಣೆಗಳು ಹೇಗೆ ಇರುತ್ತವೆ? ಯಾವ ಕರ್ಮಗಳಲ್ಲಿ ಮುಳುಗಿ ಹೋಗುತ್ತಾರೆ? ಮೋಕ್ಷಕ್ಕಾಗಿ ಏನು ಮಾಡಬೇಕು ಎಂದು ಕೇಳಿದನು. ಆಗ ಶ್ರೀಕೃಷ್ಣ ನಗುತ್ತಾ, ಧರ್ಮರಾಜ, ನಿನ್ನ ಕುತೂಹಲ ಸೂಕ್ತವಾಗಿದೆ. ಕಲಿಯುಗದ ಪರಿಣಾಮಗಳನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಆದರೆ ಈ ಪ್ರಶ್ನೆಗೆ ನಾನು ನಿನಗೆ ನೇರವಾಗಿ ಉತ್ತರ ಹೇಳಲಾರೆ. ಇದಕ್ಕಾಗಿ ನೀನು ಮತ್ತು ನಿನ್ನ ಸಹೋದರರು ಕೆಲವು ವಿಶೇಷ ಅನುಭವಗಳನ್ನು ಪಡೆಯಬೇಕು ಎಂದು ಹೇಳುತ್ತಾರೆ. ಆಗ ಧರ್ಮರಾಜನು ಕುತೂಹಲದಿಂದ, ಮಾಧವ, ಯಾವ ಪರೀಕ್ಷೆಯ ಬಗ್ಗೆ ಹೇಳುತ್ತಿದ್ದೀಯಾ? ನಾವು ಏನು ಮಾಡಬೇಕು ಎಂದು ಕೇಳುತ್ತಾನೆ. ಆಗ ಶ್ರೀಕೃಷ್ಣನು ಹೇಳುತ್ತಾರೆ, ಧರ್ಮರಾಜ, ನೀನು ಮತ್ತು ನಿನ್ನ 4 ಸಹೋದರರು ವಿಭಿನ್ನ ದಿಕ್ಕುಗಳಲ್ಲಿನ ಗಹನ ಮತ್ತು ರಹಸ್ಯಮಯ ಕಾಡುಗಳಿಗೆ ಹೋಗಬೇಕು. ಅಲ್ಲಿ ನಿಮಗೆ ವಿಚಿತ್ರ ಮತ್ತು ಅದ್ಭುತ ದೃಶ್ಯಗಳು ಕಾಣಿಸುತ್ತವೆ. ಆ ಅನುಭವಗಳನ್ನು ನನ್ನೊಂದಿಗೆ ಹಿಂದಿರುಗಿ ಬಂದು ಹಂಚಿಕೊಳ್ಳಿ. ಆಗ ನಿಮಗೆ ಕಲಿಯುಗದ ಪ್ರಭಾವಗಳನ್ನು ವಿವರವಾಗಿ ಹೇಳುತ್ತೇನೆ ಎಂದು ಹೇಳುತ್ತಾರೆ. ಆಗ ಧರ್ಮರಾಜನು ಹೇಳುತ್ತಾನೆ, ಕೃಷ್ಣ, ನಿನ್ನ ಆಜ್ಞೆಯಂತೆ ನೀನು ಹೇಳಿದ ಸ್ಥಳಕ್ಕೆ ಹೋಗಲು ನಾವು ಸಿದ್ಧ ಎಂದು ಹೇಳುತ್ತಾನೆ. ಆಗ ಶ್ರೀಕೃಷ್ಣನು ವಿಭಿನ್ನ ದಿಕ್ಕುಗಳಲ್ಲಿನ ಭಯಾನಕ ಕಾಡುಗಳಿಗೆ ಹೋಗಿ ಅಲ್ಲಿ ಏನಾದರೂ ಅಸಾಧಾರಣ ಘಟನೆ ಕಂಡರೆ ನನಗೆ ಇಂದು ಹೇಳಿ, ನಾನು ಕಲಿಯುಗದ ರಹಸ್ಯವನ್ನು ವಿವರಿಸುತ್ತೇನೆ ಎಂದು ಹೇಳುತ್ತಾರೆ. ಆಗ ಪಾಂಡವರು ಶ್ರೀಕೃಷ್ಣನ ಆಜ್ಞೆಯನ್ನು ಪಾಲಿಸಿ ತಮ್ಮ ರಥಗಳಿಂದ ಇಳಿದು ಕಾಡಿನೊಳಗೆ ಹೊರಟರು. ಕಾಡಿನ ವಾತಾವರಣ ಶಾಂತ ಮತ್ತು ರಹಸ್ಯಮಯವಾಗಿತ್ತು. ಪಾಂಡವರು ಹೆಚ್ಚಿನ ಅನುಭವಗಳನ್ನು ಪಡೆಯಲು ವಿಭಿನ್ನ ದಿಕ್ಕುಗಳಲ್ಲಿ ಹೋದರು. ಧರ್ಮರಾಜನು ಒಂದು ಗಹನ ಕಾಡಿನಲ್ಲಿ ಒಂದು ವಿಚಿತ್ರ ದೃಶ್ಯವನ್ನು ನೋಡಿದನು. 2 ಸೊಂಡಿಲುಗಳಿರುವ ಒಂದು ದೊಡ್ಡ ಆನೆ ತನ್ನ 2 ಸೊಂಡಿಲುಗಳಿಂದ ಕಾಡಿನ ಮರಗಳನ್ನು ಕಿತ್ತು ಹಾಕುತ್ತಿತ್ತು. ಅದರ ಶಕ್ತಿ ಅಸಾಮಾನ್ಯವಾಗಿತ್ತು. ಧರ್ಮರಾಜನು ಆಶ್ಚರ್ಯಗೊಂಡನು. ಈ ದೃಶ್ಯ ಯಾವ ಚಿಹ್ನೆಯನ್ನು ಸೂಚಿಸುತ್ತದೆ ಎಂದು ಯೋಚಿಸಿದನು. ಅರ್ಜುನನ ಒಂದು ಶಾಂತ ಮತ್ತು ಸುಂದರ ಕಾಡಿಗೆ ತಲುಪಿದನು. ಅಲ್ಲಿ ಹಕ್ಕಿಗಳ ಮಧುರವಾದ ಚಿಲಿಪಿಲಿ ಶಬ್ದಗಳು ಕೇಳಿಬರುತ್ತಿದ್ದವು. ಅಲ್ಲಿ ಅವನು ಒಂದು ದೊಡ್ಡ ಪಕ್ಷಿಯನ್ನು ನೋಡಿದನು. ಅದರ ರೆಕ್ಕೆಗಳ ಮೇಲೆ ವೇದಗಳ ಬರಹಗಳು ಬರೆದಿದ್ದವು. ಆದರೆ ಅದು ಸತ್ತ ಪ್ರಾಣಿಗಳ ಮಾಂಸವನ್ನು ತಿನ್ನುತ್ತಿತ್ತು. ಅರ್ಜುನನು, ಇದು ವಿಚಿತ್ರವಾಗಿದೆ. ಒಂದು ಕಡೆ ವೇದಗಳ ಜ್ಞಾನ, ಇನ್ನೊಂದು ಕಡೆ ಮಾಂಸ ತಿನ್ನುವುದು, ಇದು ಹೇಗೆ ಸಾಧ್ಯ ಎಂದು ಯೋಚಿಸಿದನು. ಮತ್ತೊಂದು ಕಡೆ ಭೀಮನು ಒಂದು ಹಸಿರು ಹುಲ್ಲುಗಾವಲಿಗೆ ಹೋದನು. ಅಲ್ಲಿ ಹಸುಗಳು ಹಿಂಡು ಮಟ್ಟಿದವು. ಒಂದು ಹಸು ಕರುವಿಗೆ ಜನ್ಮ ನೀಡಿ ಅದನ್ನು ಅತಿಯಾಗಿ ನೆಕ್ಕಿದ್ದರಿಂದ ಕರುವಿಗೆ ಗಾಯವಾಯಿತು. ಭೀಮನು, ಇದೇನು ಪ್ರೀತಿ, ತನ್ನ ಮಗುವನ್ನೇ ಗಾಯಗೊಳಿಸುತ್ತಿದೆಯಲ್ಲ ಎಂದು ಯೋಚಿಸಿದನು. ಇನ್ನೊಂದು ಕಡೆ ಸಹದೇವನ ಅನುಭವ. ಸಹದೇವ ಒಂದು ಶಾಂತ ಜಲಾಶಯದ ಬಳಿ ತಲುಪಿದನು. ಅಲ್ಲಿ 7 ಬಾವಿಗಳಿದ್ದವು. 6 ಬಾವಿಗಳಲ್ಲಿ ನೀರು ತುಂಬಿತ್ತು. ಆದರೆ ಮಧ್ಯದಲ್ಲಿರುವ ಆಳವಾದ ಬಾವಿ ಸಂಪೂರ್ಣವಾಗಿ ಒಣಗಿ ಹೋಗಿತ್ತು. ಆಗ ಸಹದೇವ ಅಂದುಕೊಳ್ಳುತ್ತಾನೆ, ಇದು ಯಾವ ಚಿಹ್ನೆ ಎಂದು ಯೋಚಿಸಿದನು. ಮತ್ತೊಂದು ಕಡೆ ನಕುಲನ ಅನುಭವ.
ನಕುಲನು ಒಂದು ಪರ್ವತ ಪ್ರದೇಶಕ್ಕೆ ತಲುಪಿದನು. ಅಲ್ಲಿ ಎತ್ತರವಾದ ಪರ್ವತಗಳ ಮೇಲೆ ಹಸಿರು ಮರಗಳಿದ್ದವು. ಒಂದು ದೊಡ್ಡ ಕಲ್ಲು ಪರ್ವತದಿಂದ ಉರುಳುತ್ತಾ ದೊಡ್ಡ ಮರಗಳನ್ನು ಕೆಡವುತ್ತಿತ್ತು. ಆದರೆ ಒಂದು ಸಣ್ಣ ಗಿಡದ ಬಳಿ ಆ ಕಲ್ಲು ನಿಂತು ಹೋಯಿತು. ನಕುಲನು ಈ ದೃಶ್ಯವನ್ನು ನೋಡಿ ತುಂಬ ಆಶ್ಚರ್ಯಪಟ್ಟನು. ಕಾಡಿನಿಂದ ಹಿಂದಿರುಗಿದ ಪಾಂಡವರು ತಮ್ಮ ಅನುಭವಗಳನ್ನು ಶ್ರೀಕೃಷ್ಣನೊಂದಿಗೆ ಹಂಚಿಕೊಂಡರು. ಮೊದಲನೇದಾಗಿ ಧರ್ಮರಾಜನು ಹೇಳುತ್ತಾನೆ, ಕೃಷ್ಣ 2 ಸೊಂಡಿಲುಗಳ ಹಾನಿಯನ್ನು ನೋಡಿದೆ ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ನಗುತ್ತಾ ಹೇಳುತ್ತಾರೆ, ಧರ್ಮರಾಜ, ಇದು ಕಲಿಯುಗದಲ್ಲಿ ಆಡಳಿತಗಾರರು 2 ಕಡೆಯಿಂದ ಜನರನ್ನು ಶೋಷಣೆ ಮಾಡುವುದನ್ನು ತೋರಿಸುತ್ತದೆ. ಅವರು ಹೊರಗಡೆ ಒಳ್ಳೆಯವರಂತೆ ಕಂಡರೂ ಒಳಗೆ ಸ್ವಾರ್ಥಿಗಳಾಗಿರುತ್ತಾರೆ. ಆಗ ಅರ್ಜುನನು ಹೇಳುತ್ತಾನೆ, ಕೃಷ್ಣ, ವೇದಗಳ ಬರಹಗಳಿದ್ದ ಅಗ್ನಿ ಮಾಂಸ ತಿನ್ನುತ್ತಿತ್ತು ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ, ಅರ್ಜುನ, ಕಲಿಯುಗದಲ್ಲಿ ವಿದ್ವಾಂಸರಿಗೆ ಜ್ಞಾನ ಇರುತ್ತದೆ, ಆದರೆ ಅವರ ಮನಸ್ಸು ಶುದ್ಧವಾಗಿರುವುದಿಲ್ಲ. ಅವರು ಧರ್ಮ ಮತ್ತು ವೇದಗಳನ್ನು ಹಣ ಗಳಿಕೆಗಾಗಿ ಬಳಸುತ್ತಾರೆ ಎಂದು ಹೇಳುತ್ತಾರೆ. ಆಗ ಭೀಮನು ಹೇಳುತ್ತಾನೆ, ಕೃಷ್ಣ, ಒಂದು ಹಸಿರು ಹುಲ್ಲುಗಾವಲಿಗೆ ಹೋಗಿದ್ದೆ. ಅಲ್ಲಿ ಹಸುಗಳು ಹಿಂಡು ಮೇಯುತ್ತಿತ್ತು. ಒಂದು ಹಸು ಕರುವಿಗೆ ಜನ್ಮ ನೀಡಿ ಅದನ್ನು ಅತಿಯಾಗಿ ನೆಕ್ಕಿದ್ದರಿಂದ ಕರುವಿಗೆ ಗಾಯವಾಯಿತು ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ, ಭೀಮ, ಕಲಿಯುಗದಲ್ಲಿ ಹೆತ್ತವರ ಅತಿಯಾದ ಪ್ರೀತಿ ಮಕ್ಕಳನ್ನು ಸ್ವತಂತ್ರವಾಗಿ ಬೆಳೆಯಲು ಬಿಡುವುದಿಲ್ಲ. ಅವರ ಮಮತೆಯೇ ಮಕ್ಕಳಿಗೆ ಅಡ್ಡಿಯಾಗುತ್ತದೆ ಎಂದು ಹೇಳುತ್ತಾರೆ. ಆಗ ಸಹದೇವನು ಹೇಳುತ್ತಾನೆ, ಕೃಷ್ಣ, 7 ಬಾವಿಗಳಲ್ಲಿ ಮಧ್ಯದಲ್ಲಿದ್ದ ಬಾವಿ ಮಾತ್ರ ಒಣಗಿ ಹೋಗಿತ್ತು ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ, ಸಹದೇವ, ಕಲಿಯುಗದಲ್ಲಿ ಜನರು ಹೊರಗೆ ಶ್ರೀಮಂತರಂತೆ ಕಾಣುತ್ತಾರೆ, ಆದರೆ ನೆರೆಹೊರೆಯವರ ಹಸಿವು ಮತ್ತು ಬಾಯಾರಿಕೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಸ್ವಾರ್ಥವೇ ಈ ಯುಗದ ಗುರುತು ಎಂದು ಹೇಳುತ್ತಾರೆ. ಅದಾದ ನಂತರ ನಕುಲನು ಹೇಳುತ್ತಾನೆ, ಕೃಷ್ಣ, ಒಂದು ದೊಡ್ಡ ಕಲ್ಲು ಮರಗಳನ್ನು ಕೆಡವಿ ಸಣ್ಣ ಗಿಡದ ಬಳಿ ನಿಂತು ಹೋಯಿತು ಎಂದು ಹೇಳುತ್ತಾನೆ. ಅದಕ್ಕೆ ಶ್ರೀಕೃಷ್ಣನು ಹೇಳುತ್ತಾರೆ, ನಕುಲ, ಕಲಿಯುಗದಲ್ಲಿ ಹಣ ಮತ್ತು ಅಧಿಕಾರವು ಮಾನವನ ಪತನವನ್ನು ತಡೆಯಲಾರವು, ಆದರೆ ಭಗವಂತನ ನಾಮ ಮತ್ತು ನಿಜವಾದ ಭಕ್ತಿಯು ಆ ಸಣ್ಣ ಗಿಡದಂತೆ ಇದ್ದು ಅವರನ್ನು ರಕ್ಷಿಸುತ್ತದೆ ಎಂದು ಹೇಳುತ್ತಾರೆ. ವೀಕ್ಷಕರೇ, ಈ ಕತೆ ತುಂಬ ದೊಡ್ಡದಾದ್ರಿಂದ ಈ ಕತೆನ ಇಷ್ಟಕ್ಕೆ ನಿಲ್ಲಿಸ್ತೀನಿ ಸ್ನೇಹಿತರೆ. ಮತ್ತು ನಾಳೆ ಇದನ್ನು ಭಾಗ 2 ಅಂತೇಳಿ ಈ ಕತೆನ ಮುಂದುವರಿಸ್ತೀನಿ. ತಾವು ದಯಮಾಡಿ ಈ ಕತೆನ 2ನೇ ಭಾಗನ ನೀವು ತಪ್ಪದೆ ಕೇಳಬೇಕು. ಕತೆ ತುಂಬ ಚೆನ್ನಾಗಿದೆ. ಅಲ್ಲಿವರೆಗೆ ನಮಸ್ಕಾರಗಳು. ಮತ್ತೆ ಸಿಗೋಣ ಮುಂದಿನ ಧಾರಾವಾಹಿಯಲ್ಲಿ.